ನೀವು ಯಾವ್ದಾದ್ರು ಲೋನ್ ತಗೊಂಡಿದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಹೌದು, RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫೈನಲಿ 5 ವರ್ಷ ಆದ್ಮೇಲೆ ಇಂಟ್ರೆಸ್ಟ್ ರೇಟ್ ನ 0.25% ಇಂದ ಕಮ್ಮಿ ಮಾಡಿದ್ದಾರೆ. ಅಂದ್ರೆ RBI ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡಿದ್ರೆ ನಿಮ್ಮ ಬ್ಯಾಂಕ್ಸ್ ಗಳು ಕೂಡ ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಲೋನ್ ಇಂಟ್ರೆಸ್ಟ್ 9% ಇದ್ರೆ ಅದು 8.75% ಆಗುತ್ತೆ. ನಿಮ್ಮ ಹತ್ರ ಫ್ಲೋಟಿಂಗ್ ರೇಟ್ ಅಲ್ಲಿ ಹೋಮ್ ಲೋನ್, ವೆಹಿಕಲ್ ಲೋನ್, ಪರ್ಸನಲ್ ಲೋನ್, ಎಜುಕೇಶನ್ ಲೋನ್, ಯಾವುದೇ ತರ ಲೋನ್ ಇದ್ರೂ ನೀವು ಬ್ಯಾಂಕ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡಿಸಬಹುದು. ನೆನ್ಪಿಟ್ಕೊಳ್ಳಿ, ನೀವಾಗೆ ಕೇಳಲಿಲ್ಲ ಅಂದ್ರೆ ಬ್ಯಾಂಕ್ಸ್ ಗಳು ಇಂಟ್ರೆಸ್ಟ್ ರೇಟ್ ನ ಅವರಾಗೆ ಕಮ್ಮಿ ಮಾಡಲ್ಲ. ಬ್ಯಾಂಕ್ಸ್ ನಿಮಗೆ 2 ಆಪ್ಷನ್ ನ ಕೊಡ್ತಾರೆ. ಒಂದು, ನೀವು ಪ್ರತಿ ತಿಂಗಳು ಕಟ್ಟೋ EMI ನ ಕಮ್ಮಿ ಮಾಡಿಸಬಹುದು. ಎರಡನೇದು, ನೀವು ನಿಮ್ಮ ಲೋನ್ ಟೆನ್ಯೂರ್ ನ ಕಮ್ಮಿ ಮಾಡಿಸಬಹುದು. ಲೋನ್ ಟೆನ್ಯೂರ್ ನ ಕಮ್ಮಿ ಮಾಡಿಸೋದ್ರಿಂದ ನಿಮ್ಮ ಲೋನ್ ಬೇಗ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಲೋನ್ ಇಂಟ್ರೆಸ್ಟ್ ರೇಟ್ ಜೊತೆ FD ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗುತ್ತೆ. ಸೊ ನೀವೇನಾದ್ರೂ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಸ್ಬೇಕು ಅಂತ ಇದ್ರೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗೋಕ್ಕಿಂತ ಮುಂಚೆ ಹೋಗಿ ಮಾಡಿಸಬಹುದು. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ.